ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ದೃಷ್ಟಿ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ದೃಷ್ಟಿ ಶರಾವತಿ ಇರೋ ಮನೆ ರೂಮ್ಗೆ ಬರ್ತಾಳೆ. ಅಲ್ಲಿ ಅವ್ರ ಮಗ ಕೂತ್ಕೊಂಡು ಫೋನಲ್ಲಿ ಗೇಮ್ ಆಡ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ಬಂದು ಅವಳು ಬಾಗಿಲ ಹತ್ರ ನಿಂತ್ಕೊಂಡು ಚಿಕ್ಕಮ್ಮವರೇ ಇದ್ದೀರಾ ಅಂತ ಹೇಳಿ ಕರೀತಾಳೆ. ಅಲ್ಲಿ ಯಾರೂ ಇರಲ್ಲ. ಆದರೆ ಅವ್ರ ಮಗ ಬನ್ನಿ ಅತ್ತೆ ಒಳಗಡೆ ಅಂತ ಹೇಳಿ ಕರೆದ ತಕ್ಷಣ ಅಮ್ಮ ಎಲ್ಲೋದ್ರು ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಅಮ್ಮ ಅಪ್ಪ ಇಬ್ಬರು ಹೊರಗಡೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವನ ಮಗ ಹೇಳ್ತಾನೆ. ಅತ್ತೆ, ನಮ್ಮಮ್ಮಂಗೆ ನಿಮ್ಮನ್ನು ಕಂಡ್ರೇ ಆಗಲ್ಲ, ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಬೈತಾನೆ ಇರ್ತಾರೆ ಹೇಮಮ್ಮನ ಜೊತೆ ಹೇಳ್ಕೊಂಡು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಇಲ್ಲ ಅಪ್ಪ, ಆ ಥರ ದೊಡ್ಡವ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ ತಕ್ಷಣ ನಾನೇನು ಮಾತಾಡಿಲ್ಲ, ಅವ್ರು ಹೇಳಿದ್ದು ನನ್ನ ಕಿವಿಗೆ ಬಿತ್ತು ಅಷ್ಟೇ, ನಾನು ಅವಾಗ ಆಟ ಆಡೋಕೆ ಹೊರಟೋಗ್ತೀನಿ ಅಂತ ಹೇಳಿ ಅವನು ಹೊರಟ್ಬಿಡ್ತಾನೆ. ಈ ಕಡೆ ಶರಾವತಿ ಮತ್ತು ಕಿಶೋರ್ ಇಬ್ಬರು ಹೊರಗಡೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಬರಬೇಕಾದ್ರೆ ಅವಳು ಪದೇ ಪದೇ ಅವನನ್ನು ನೋಡ್ತಾನೇ ಇರ್ತಾಳೆ. ಅದಕ್ಕೆ ಕಿಶೋರ್ ಹೇಳ್ತಾನೆ, ಏನಿವತ್ತು ಇಷ್ಟೊಂದು ಗುರಾಯಿಸ್ತಾ ಇದೆಯಲ್ಲ, ಏನು ಸಮಾಚಾರ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಏನಿಲ್ಲಪ್ಪ ಅಂತ ಹೇಳಿ ಮನಸ್ಸಲ್ಲೇ ಅವಳು ಇಷ್ಟೊತ್ತಿಗೆ ಈ ಮೊಬೈಲಿಗೆ ಒಂದು ಮೆಸೇಜು ಫೋನ್ ಕಾಲನ್ನು ಬರಬೇಕಾಗಿತ್ತು, ನೋಡಿದ್ರೆ ಏನೂ ಬಂದಿಲ್ವಲ್ಲ ಅಂಥೇಳಿ ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂಥೇಳಿ ಅವಳು ಅಂದ್ಕೊತಾ ಇರ್ತಾಳೆ. ಮತ್ತು ಈ ಕಡೆ ಸೀಮಾ ಬಂದು ಮನೆ ಹತ್ರ ಬಂದಿರ್ತಾಳೆ. ನೋಡಿಬಿಟ್ಟು ಸೆಕ್ಯೂರಿಟಿ ಅವಳನ್ನು ನೋಡಿ ಒಂಥರ ಏನಿರು ಹುಚ್ಚಿ ಥರ ಇದ್ದಾಳಲ್ಲ ಅಂತ ಹೇಳಿ ಅವನನ್ನು ತಳ್ಳಿಬಿಟ್ಟಿರ್ತಾನೆ, ಕೆಳಗಡೆ ಬಿದ್ದೋಗಿರ್ತಾಳೆ ಅವಳು. ಆಮೇಲೆ ಶರಾವತಿ ಮತ್ತು ಕಿಶೋರಲ್ಲಿ ಬಂದ ತಕ್ಷಣ ಶರಾವತಿ ನೋಡ್ತಿರ್ತಾಳೆ ಯಾರು ಬಿದ್ದಿರೋದು ಅಂಥೇಳಿ. ಆಮೇಲೆ ಕಿಶೋರ್ ಕೇಳ್ತಾನೆ, ಏನಾಯಿತು, ಏನಾದರೂ ಸಮಸ್ಯೆನಾ ಅಂತೇಳಿ ಸೆಕ್ಯೂರಿಟಿನ ಕೇಳ್ತಾನೆ. ಅದಕ್ಕೆ ಇಲ್ಲ ಸರ್, ಏನೂ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಆದರೆ ಕಿಶೋರ್ಗೆ ಸೀಮಾ ಇರೋದು ಕಾಣಿಸುತ್ತೆ. ಪಕ್ಕದ ಶರಾವತಿ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವನೇನು ಇಳಿದು ಮಾತಾಡ್ಸೋಕ್ಕೆ ಹೋಗಲ್ಲ. ಅಲ್ಲಿಂದ ಅವನು ಕಾರು ತಕ್ಕೊಂಡು ಮನೆ ಒಳಗಡೆ ಹೊರಟೋಗ್ತಾನೆ. ಆಮೇಲೆ ಅವನು ಸೆಕ್ಯೂರಿಟಿ ಬಂದು, ಅಯ್ಯೋ ಯಾಕೋ ಹಂಗೆಲ್ಲ ತಳ್ತೀಯ, ಅವ್ರನ್ನ ಬಿಟ್ಬಿಡು ಹೋಗಲಿ, ಹೆಂಗೋ ಬದುಕೊಂತಾರೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಬಂದು ದುಡ್ಡು ಕೊಡ್ತಾನೆ. ತೊಗೊಳಮ್ಮ, ಈ ದುಡ್ಡು ಇಟ್ಕೊ, ನೀನು ಹೊರಗಡೆಗೆಲ್ಲಾದರೂ ಊಟ ಮಾಡ್ಕೊಂಬಿಡು, ಅಯ್ಯೋ ಪಾಪ ಅಂತ ಹೇಳಿ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾನೆ. ಅವಳು ಅಲ್ಲಿಂದ ಹೊರಟೋಗ್ತಾಳೆ ಎದ್ದು. ಈ ಕಡೆ ದೃಷ್ಟಿ ಬಂದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಅಯ್ಯೋ ದೇವರೇ, ಇದೊಂದು ಸಲ ನನಗೆ ಅನುಗ್ರಹ ಮಾಡಿಕೊಡು, ಶರಾವತಿ ಅಮ್ಮ ಹೇಗಾದರೂ ಒಪ್ಪಿ ದತ್ತ ಅವನ ನಮ್ಮ ಮನೆಗೆ ಕಳಿಸ್ಕೊಟ್ರೆ ಸಾಕು. ನಮ್ಮಮ್ಮ ಇದೊಂದೇ ಒಂದು ಆಸೆಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಎಷ್ಟೊಂದು ಮಾರ್ಕೆಟಲ್ಲಿ ಹೋಗಿ ಖರೀದಿಗಳನ್ನೆಲ್ಲ ಮಾಡ್ಕೊಬಂದಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದನೂ ಇಷ್ಟೊಂದು ಅವರು ಮಾಡಿದ್ದು ನೋಡಲೇ ಇಲ್ಲ. ಇದಕ್ಕೆ ನೋಡಿ ತುಂಬ ಸಂಭ್ರಮ ಪಟ್ಕೊಂಡು ಮಗನ ಥರ ಅಂತ ಹೇಳ್ಕೊಂಡು ಅವನಿಗೆ ಚಿನ್ನದ ಉಂಗುರ ತಂದಿದ್ದಾರೆ, ಬಟ್ಟೆ ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಅವರು ಈ ಥರ ಬಂದರೆ ನಮ್ಗೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಇದೊಂದು ಸಲ ಏನಾದರೂ ಮಾಡಿಕೊಡಪ್ಪ ದೇವರೇ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ. ಅಲ್ಲಿಗೆ ಬಜರಂಗಿ ನಾವು ಬಂದಿರ್ತಿರೋದು ಅಂದ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಅವನು ದತ್ತಾಬಾಯಿ ಬರ್ತಾನೆ. ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನಕ್ಕೆ ಇವಳು ದೇವ್ರ ಹತ್ರ ನಿಂತ್ಕೊಂಡು ಹಿಂಗೆ ಕೇಳ್ಕೊತಾ ಇದ್ದಾಳಲ್ಲ ಅಂತ ಅದೆಲ್ಲ ಕೇಳಿಸ್ಕೊಂಡು ಬಜರಂಗಿ ಹೇಳಿದ್ದು ನೆನಪಾಗುತ್ತೆ. ಅವನು ಒಂದ್ಸಲ ಹೇಳಿರ್ತಾನೆ, ಅವಳು ಏನೇನು ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ಲು ಅದೆಲ್ಲ ನೆನಪು ಮಾಡಿಕೊಂಡು ಇವನು ನಾನು ಕಷ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ದು ದೃಷ್ಟಿಗೆ ಮಾತ್ರ ಅಲ್ವಾ, ಪಾಪ ಅವ್ರ ಮನೆಯವ್ರಿಗೆ ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ಬೇಕು, ನಾನು ಹೋಗಿ ಹೇಳ್ಬಿಡ್ಲಾ ಅವ್ರ ಹತ್ರ, ನಾನು ಬರ್ತೀನಿ ಬಿಡು ಮನೆಗೆ ಅಂತ ಹೇಳ್ಬಿಡ್ಬೇಕಾಗಿತ್ತು ಅಂಥೇಳಿ ಅಂದ್ಕೊಂಡು ಅಲ್ಲಿ ದೇವ್ರ ಮನೆ ಮುಂದೆ ಬರ್ತಾನೆ. ಬಂದ ತಕ್ಷಣ ಇವಳು ಖುಷಿ ಪಟ್ಕೊಂಡು, ಅಯ್ಯೋ ಬಂದ್ರಾ, ಇರಿ ಒಂದು ನಿಮಿಷ ಅಂಥೇಳಿ ಕುಂಕುಮ ತೊಗೊಂಬಂದು ಇಡಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಅವನಿಗೆ ಕೋಪ ಬಂದ್ಬಿಡುತ್ತೆ. ಏನು ನೀನು ಇದೆಲ್ಲ ಇಡಕ್ಕೆ ಬರ್ತಾ ಇದೆಯಲ್ಲ ಅಂಥೇಳಿ ಅನ್ಕೋತಾ ಇರ್ತಾನೆ. ಈ ಕಡೆ ನೇತ್ರ ಮತ್ತು ಹೇಮ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಪ್ಪ ಅಂದರೆ ನಾವು ಈಗ ದತ್ತಂಗೆ ಈಗ ಅಣ್ಣನಿಗೆ ಅವ್ರ ಮನೆಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದು, ದೃಷ್ಟಿ ಹತ್ರ ಕೊಟ್ಬಿಟ್ಟಿದ್ದೀವಿ. ಅದೇನಾದರೂ ಶರಾವತಿ ಗೊತ್ತಾಗ್ಬಿಟ್ರೆ ಅವಳು ನಮ್ಮನ್ನು ಬಿಡ್ತಾಳಾ ಅಂಥೇಳಿ ಇಬ್ಬರು ಭಯ ಪಟ್ಕೊಂಡು ಒಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಯ್ಯೋ ಈಗ ನಾವು ಹೇಳಿದ್ದೇನಾದ್ರು ಗೊತ್ತಾದರೆ ಅಷ್ಟೇ. ಆಮೇಲೆ ಏಕೆಂದರೆ ನಾವು ಹೋದ ಸಲ ಎಲ್ಲ ತಪ್ಪು ಮಾಡಿದಾಗ ಅವಳು ನಮ್ಮನ್ನು ಸುಮ್ಮನೆ ಬಿಟ್ಟೇ ಇಲ್ಲ, ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿ ಎಲ್ಲ ಹಾಳಾಗಿತ್ತು. ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ದೃಷ್ಟಿನ ಅವ್ರ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಅಂಥೇಳಿ, ಇದು ನಾವೇ ಹಾಳು ಮಾಡಿಬಿಟ್ಟಿದ್ದೀವಿ, ಇದೇನಾದರೂ ಅವಳು ಗೊತ್ತಾದರೆ ಅಷ್ಟೇ ಅಂಥೇಳಿ ಭಯ ಪಟ್ಕೊಂಡು ನಿಂತಿರ್ತಾರೆ. ಆಮೇಲೆ ಈ ಕಡೆ ದೃಷ್ಟಿ ಕುಂಕುಮ ಇಡಕ್ಕೆ ಹೋದರೆ ಬೈತಾನೆ, ನಿಂಗೇನು ಕಾಣಿಸ್ತಿಲ್ಲ ನಾನು ಕುಂಕುಮ ಇಟ್ಕೊಂಡಿರೋದು, ಮತ್ತು ಎಷ್ಟೆಲ್ಲ ಇಡಬೇಕು, ಈ ಸಲ ನಾಟಕ ಆಡ್ಕೊಂಡು ನನ್ನ ಹತ್ರ ಬರೋಕ್ಕೆ ಹೋಗ್ಬೇಡ ನೀನು ಅಂಥೇಳಿ ಅವಳಿಗೆ ಬೈತಾ ಇರ್ತಾನೆ. ಅವಳು ಮತ್ತೆ ವಾಪಸ್ ಬಂದುಬಿಟ್ಟು, ನೋಡು ದೇವ್ರ ಹತ್ರ ನಿಂತ್ಕೊಂಡು ತುಂಬ ಕೇಳ್ಕೊಬೇಡ, ತಲೆ ಕೆಟ್ಟೋಗ್ಬಿಡೋದು ದೇವ್ರಿಗೂ ಕೂಡ, ಇಷ್ಟೊಂದು ಸಲ ಪದೇ ಪದೇ ನಂಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತೆಲ್ಲ ಎಲ್ಲ ಕೇಳ್ತಾ ಇದ್ದರೆ ದೇವ್ರಿಗೂ ನಿನ್ನ ಕಂಡ್ರೆ ಬೇಜಾರಾಗ್ಬಿಡುತ್ತೆ, ಸ್ವಲ್ಪ ಯೋಚನೆ ಮಾಡು ಅಂಥೇಳಿ ಹೊರಟೋಗ್ತಾನೆ. ಆಗ ದೃಷ್ಟಿ, ಏನು ದೇವ್ರೆ, ನಾನು ಅಷ್ಟೊಂದು ನಿನಗೆ ತುಂಬ ಕಷ್ಟ ಕೊಡೋ ಥರ ಕೇಳ್ತಾನೆ ಇದ್ದೀನಾ, ಏನೂ ಇಲ್ಲ ಅಲ್ವಾ, ನನ್ನ ಬಗ್ಗೆ ನೀನು ಬೇಜಾರು ಮಾಡ್ಕೋಬೇಡ ಅಂಥೇಳಿ
ದೇವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಈ ಕಡೆ ಅವರು ದೃಷ್ಟಿಯವರ ಅಪ್ಪ ಅಮ್ಮ ಎಲ್ಲ ಬಟ್ಟೆ ಒಡವೆ ಎಲ್ಲ ತೊಗೊಬಂದಿರೋದನ್ನು ಮಗನಿಗೆ ತೋರಿಸ್ತಾ ಇರ್ತಾರೆ. ಇವತ್ತು ತುಂಬ ಲೇಟ್ ಆಗೋಯಿತು ಕಣಪ್ಪ, ಇವತ್ತು ಸ್ವಲ್ಪ ಗಂಜಿ ಅದನ್ನೇ ಕುಡಿದ್ಬಿಡು, ಏನೂ ಮಾಡಿಲ್ಲ ಅಡುಗೆ ಎಲ್ಲ ಅಂಥೇಳಿ ಆ ಮಗನ ಕೊಡ್ತಾ ಇರ್ತಾಳೆ. ಪರವಾಗಿಲ್ಲ ಬಿಡಮ್ಮ, ನಾನು ಇದನ್ನೇ ಕುಡಿತೀನಿ ಅಂದ ತಕ್ಷಣ, ಓ ಎಷ್ಟೊಂದು ದೊಡ್ಡನಾಗೋಗಿದ್ದಾನೆ ನಮ್ಮ ಮಗ ಅಂಥೇಳಿ ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಅಯ್ಯೋ ಅಷ್ಟೇ ಇಲ್ಲ ಕಣೋ, ನೋಡು ಇಲ್ಲಿ ನಿಮ್ಮ ಭಾವನಿಗೆ ಅಂತ ಅಷ್ಟೇ ಅಲ್ಲ ಚಿನ್ನದ ಉಂಗುರ ಓಲೆಲ್ಲ ತೊಗೊಬಂದಿದ್ದೀವಿ ನೋಡು ಅಂಥೇಳಿ ಎಲ್ಲ ತೋರಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರುಗಳೆಲ್ಲರೂ. ಆಮೇಲೆ ಅಷ್ಟೇನಾ ಅಂದ ತಕ್ಷಣ ಆ ಡಬ್ಬೆಲಿ ಏನಿದೆ ತೋರಿಸಮ್ಮ ಅಂಥೇಳಿ ಕೇಳ್ತಾನೆ. ಅಲ್ಲಿ ಒಂದು ಕರಿಮಣಿ ಸರ ಇರುತ್ತೆ. ಅದನ್ನು ನೋಡಿಬಿಟ್ಟು, ಓ ಇದು ತಾಳಿ ಸರ ತೊಗೊಬಂದಿದ್ದೀರಾ ಅಕ್ಕನಿಗೋಸ್ಕರ, ತುಂಬಾ ಚೆನ್ನಾಗಿದೆ ಅಂಥೇಳಿ, ಅಪ್ಪ ನೀನು ಈ ಥರದ್ದು ಮಾಡಿಸ್ಕೊಡಪ್ಪ ಅಮ್ಮಂಗೆ ಅಂಥೇಳಿ ಅವನು ಕೇಳಬೇಕಾದ್ರೆ ಅವನು ಕತ್ತಲ್ಲಿ ಸರ ನೋಡ್ತಾಳೆ. ಆದರೆ ಸರ ಇರಲ್ಲ. ಎಲ್ಲಮ್ಮ ನಿಂದು ಸರ ಏನಾಯಿತು ಅಂತ ಕೇಳಿದ ತಕ್ಷಣ, ಅಯ್ಯೋ ಅದು ತುಂಬ ಪಾಲಿಶೆಲ್ಲ ಹೊಟ್ಟೋಗಿತ್ತಲ್ಲ, ಅದಕ್ಕೆ ರೆಡಿ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಅವನಿಗೆ ಡೌಟ್ ಬರುತ್ತೆ. ಇಲ್ಲಮ್ಮ ನೀನು ಸುಳ್ಳು ಹೇಳ್ತಾ ಇದೆಯಾ, ಇದು ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟ್ ಹಾಕೋ ಬಂದಿದ್ಯಾ ನೀನು ಅಂತ ಹೇಳಿದ ತಕ್ಷಣ, ಓ ನಿಂಗೆಲ್ಲ ಗೊತ್ತಾಗ್ಬಿಡುತ್ತಾ ಈ ವಯಸ್ಸಿಗೆ, ಹೋಗು ನಿಂಗೆ ಹೊಸ ಬಟ್ಟೆ ತೊಗೊಬಂದಿದ್ದೀವಿ ಹೋಗಿ ಹಾಕ್ಕೊಂಡು ನೋಡು ಅಂತ ಹೇಳಿದ ತಕ್ಷಣ ಅವ್ನು ಖುಷಿಯಿಂದ, ಅಯ್ಯೋ ಹೊಸ ಬಟ್ಟೆ ತೊಗೊಬಂದಿದ್ದೀರಾ ಇರಿ ಅಂಥೇಳಿ ಓಡೋಗ್ತಾನೆ ರೂಮ್ಗೆ. ಆಮೇಲೆ ಈ ಕಡೆ ಶರಾವತಿಗೆ ಒಂದು ಅನುಮಾನ ಶುರುವಾಗುತ್ತೆ. ಈಗ ದೃಷ್ಟಿನ ಮನೆಗೆ ದತ್ತನ ಕಳಿಸ್ಬೇಕಾ, ಆ ಕೆಲಸ ಮಾಡಲಾ, ಅಥವಾ ಕಿಶೋರು ಏನೋ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅದನ್ನು ಹುಡುಕ್ಲಾ ಅಂಥೇಳಿ ಎರಡು ಕಡೆನೂ ಅವಳು ಯಾವ ಕೆಲಸ ಫಸ್ಟ್ ಮಾಡಲಿ ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಸರಿ ಕಿಶೋರ್ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಹಾಯ್ ಮಾಡಿಬಿಟ್ಟು ಅವ್ನು ಫೋನ್ ತೆಗೆದು ಎಸ್ಬಿಟ್ಟು ಹೋಗಿರ್ತಾನೆ ಆ ಕಡೆಗೆ. ಆದರೆ ಇವಳಿಗೆ ಅದ್ರ ಮೇಲೆ ಡೌಟ್ ಬರುತ್ತೆ. ಹೌದಲ್ವಾ, ಫೋನಲ್ಲಿ ಬೆಳಿಗ್ಗೆ ಯಾರೋ ಮಾತಾಡಿದ್ದು ನೆನಪಿತ್ತಲ್ಲ ಅಂದ್ಬಿಟ್ಟು ಫೋನ್ ತೊಗೊಂಡು ಚೆಕ್ ಮಾಡ್ತಾಳೆ. ಆದರೆ ಅಲ್ಲಿ ಫೋನಲ್ಲಿ ಈಗ ಚಾಟ್ ಲೀಸ್ಟ್ ಡಿಲೀಟ್ ಮಾಡಿಬಿಟ್ಟಿರ್ತಾನೆ ಅವನು. ಯಾಕೆ ಡಿಲೀಟ್ ಮಾಡಿದಾರಲ್ಲ, ಅಂದರೆ ಇದಕ್ಕೆ ಯಾವುದೋ ಗಂಭೀರವಾದ ವಿಷಯನೇ ಇರಬೇಕು, ಇದು ಏನು ಅಂತ ಚೆಕ್ ಮಾಡೋಣ ಇರು ಅಂತ ಹೇಳಿಬಿಟ್ಟು ನೋಡ್ತಾಳೆ. ಅಲ್ಲೇನೂ ಇರಲ್ಲ. ಹಂಗಾದರೆ ಅವಳಿಗೆ ನೆನಪಾಗುತ್ತೆ. ಬೆಳಗ್ಗೆ ಮೆಸೇಜ್ ಚೆಕ್ ಮಾಡಿದಾಗ ಅಲ್ಲಿ ಈ ಹುಡುಗಿ ಫೋಟೋನ ನೋಡಿ ಸರ್ ಅಂತ ಹೇಳಿ ಕಳಿಸಿದ್ದು ಮೆಸೇಜ್ ಬಂದಿರುತ್ತೆ. ಅದು ನೆನಪು ಮಾಡ್ಕೋತಾಳೆ ಅವಳು. ಓ ಸರಿ ಕರೆಕ್ಟು, ಅವಳು ಬೆಳಿಗ್ಗೆ ಮೆಸೇಜ್ ಬಂದಿತ್ತಲ್ಲ ನೋಡಿದ್ದೆ ಅಲ್ವಾ, ಇವಾಗ ನೋಡ್ತೀನಿ ಅಂತ ತೆಗೆದ ತಕ್ಷಣ, ಓ ಚಾಟ್ ಡಿಲೀಟ್ ಆದರೆ ಏನಂತೆ, ಗ್ಯಾಲರಿನಲ್ಲಿ ಫೋಟೋ ಅಂತೂ ಕಂಪಲ್ಸರಿ ಇರುತ್ತಲ್ವಾ ಅಂಥೇಳಿ ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ಅವಳಿಗೆ ಶಾಕ್ ಆಗೋಗುತ್ತೆ. ಏನಿದು ಈ ಥರ ಫೋಟೋ, ಇವಳು ಸೀಮಾ ಅಲ್ವಾ, ಸೀಮಾ ಹೇಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ, ಅದು ಇಷ್ಟು ವರ್ಷ ಆದಮೇಲೆ, ಅದನ್ನೇನಕ್ಕೆ ಇವನು ಕಿಶೋರ್ ಯಾಕೆ ಹುಡುಕ್ತಾ ಇದ್ದಾನೆ, ಏನಾಯಿತು ಇವಾಗ, ಎಂಥ ಕೆಲಸ ಆಗೋಯ್ತು, ಅವಳೇನಾದ್ರು ಮತ್ತೆ ಬಂದರೆ ಏನು ಗತಿ ಅಂತ ಫೋನ್ ಬಿಸಾಕೋದಕ್ಕೆ ಟ್ರೈ ಮಾಡ್ತಾಳೆ. ಆಮೇಲೆ ಓಕೆ ಕೂಲ್ ಶರಾವತಿ, ಇಷ್ಟೊಂದು ಕೋಪ ಮಾಡ್ಕೋಬೇಡ ನೀನು ಅಂತ ಹೇಳಿ ಅವಳಿಗವಳೇ ಸಮಾಧಾನ ಮಾಡ್ಕೊತಾಳೆ. ಆದರೆ ಶರಾವತಿಗೆ ಇವಳು ಸೀಮಾ ಹೇಗೆ ಸಿಕ್ಕಿದ್ಲು ಆ ಕಿಶೋರ್ಗೆ, ಅವಳೇನಕ್ಕೆ ಇಲ್ಲಿಗೆ ಬರ್ತಾ ಇದ್ದಾಳೆ ಇಷ್ಟು ವರ್ಷ ಆದಮೇಲೆ ಅನ್ನೋ ಅನುಮಾನ ಇವಾಗ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.